ವೆಲ್ಕಮ್ ಟು ಆರ್ ಎಟ್ ಅನದರ್ ನ್ಯೂ ವ್ಲಾಗ್. ನಾವು ಎವ್ರಿ ಟೈಮ್ ನಿಮಗೆ ಮುಂಬೈಗೆ ಬಂದಾಗ ಮುಂಬೈ ಪ್ಲೇಸಸ್, ಮುಂಬೈ ಫುಡ್ ಅವೆಲ್ಲ ತೋರಿಸಿದ್ವಿ. ಈ ಸರಿ ಭಾಳ ಸ್ಪೆಷಲ್ ಅದ, ಯಾಕಂದರೆ ನನಗೆ ಭಾಳ ಆಸೆ ಇತ್ತು ಮುಂಬೈ ಒಳಗೆ ಗಣೇಶ ಚತುರ್ಥಿ ನೋಡಬೇಕು, ಯಾವ ಥರ ಇರ್ತದೆ ಏನು ಅಂತ. ಇವಾಗ ಅದು ಒಕೇಶನ್ ಬಂದಂಗೆ ಆಗ್ಯದ. ಇವಾಗ ಲಾಸ್ಟ್ ಟೈಮ್ ನಾವು ಪ್ಲ್ಯಾನ್ ಮಾಡಿದ್ವಿ, ಬಟ್ ಅದು ಸಕ್ಸಸ್ಫುಲ್ ಆಗಿರಲಿಲ್ಲ. ಈ ಸರಿ ಅನ್ಎಕ್ಸ್ಪೆಕ್ಟೆಡ್ಲಿ ಪ್ಲ್ಯಾನ್ ಆಗ್ಯದ, ಏನೋ ಆಪ್ಷನ್ ಇರಲಿಲ್ಲ. ನಂದು ಬೇರೆ ಮೇನ್ ಪ್ಲ್ಯಾನ್ ಅದ. ಸೊ ಅದಕ್ಕೆ ನಾವು ಇಲ್ಲಿ ಒಂದು ಸ್ಟಾಪ್ ತೊಗೊಂಡು ನೆಕ್ಸ್ಟ್ ಅಲ್ಲಿಗೆ ಹೋಗೋರಿದ್ವಿ. ಸೊ ಎರಡೂ ಟೈಮ್ ಮ್ಯಾಚ್ ಆಗ್ಯಾವ. ಗಣೇಶ ಚತುರ್ಥಿನೂ ಅದೇ ಟೈಮ್ ಅದ. ಸೊ ಇವತ್ತು ಇಲ್ಲೆಲ್ಲ ಎಲ್ಲ ಗಣೇಶ ಆಗಮನ ಆಗ್ಲತ್ತವ. ಗಣೇಶ ನೋಡ್ಬೋದು, ಬಹಳಷ್ಟಕ್ಕೊಂದು ಗಣೇಶ. ಫಸ್ಟ್ ನಾವು ಇಸ್ಕಾನ್ಗೆ ಹೋಗಿ ಬೀಚಿಗೆ ಹೊಂಟೇವಿ, ಅದಾದ್ಮೇಲೆ ಗಣೇಶ ಆಗಮನ ನೋಡೋಣ. ಅದನ್ನ ಹ್ಯಾಪಿನೆಸ್ ಆಕೆ ಬೀಚ್ ನೀರಿದ್ರೆ ಸಾಕಾಕೆ. ವಿಡಿಯೋ ಬ್ಲಾಗ್ ಮಾಡ್ಲತ್ತಾಳಕ್ಕೆ. Whisper truth as they flow down. And their songs ನಾವು ಗಣೇಶ ಆಗಮನ ನೋಡೋಕೆ ಹೋಗಿದ್ವಿ ಭಾರತ್ ನಗರ್ ಒಳಗೆ. ಅಲ್ಲಿರೋ ಜನ ಎಲ್ಲ ಈ ಗಣೇಶಗೆ ಭಾರತ್ ನಗರ್ ರಾಜ ಅಂತಾರೆ. ಇದು ಅಂಧೇರಿ ಒಳಗದ. ಅಲ್ಲಿರೋ ಎಕ್ಸ್ಪೀರಿಯನ್ಸ್, ಅಲ್ಲಿ ಫೀಲ್ ಆಗಿರೋ ಎಕ್ಸ್ಪೀರಿಯನ್ಸ್ ಲಿಟ್ರಲಿ ಗೂಸ್ ಬಂಪ್ಸ್ ಬರ್ಲತ್ತಿದ್ವು. ಎಲ್ಲ ಹುಡುಗರು ಗಣೇಶಗೆ, ಸಣ್ಣ ಹುಡುಗರು, ಇಷ್ಟು ಸಣ್ಣ ಹುಡುಗಿ ಇದ್ದೊಳೋ ಬಗ್ಗೆ ಫುಲ್ ಮ್ಯಾಲೆ ಏರ್ಬಿಟ್ಟು ಗಣೇಶಗೆ ಒಂದು ನಮಸ್ಕಾರ ಮಾಡೋಳು. ಅಷ್ಟು ಬೀಳೋ ಸಿಚುವೇಶನ್ ಬಂತು, ಬಟ್ ಸ್ಟಿಲ್ ಆಕೆ ಕಂಪ್ಲೀಟ್ ಮಾಡೋಳು ಅದನ್ನು. ಎಲ್ಲ ಒಬ್ಬೊಬ್ರು ಪ್ರೇ ಮಾಡ್ಲತ್ತಿದ್ರು, ಇಮೋಷ್ನಲ್ ಆಗ್ಲತ್ತಿದ್ರು, ಇನ್ನೊಂದು ಸ್ವಲ್ಪ ಜನ ಖುಷಿಲಿಂದ ಕುಣಿದಾಡ್ಲತ್ತಿದ್ರು. ಈ ಎಲ್ಲ ಮಿಕ್ಸ್ ಆಫ್ ಇಮೋಷನ್ಸ್ ಇದ್ವು. ಭಾಳ ಚಲೋ ಅನ್ನಿಸ್ತಿದ್ವು ನಾನು ನೋಡೋಕ್ಕಲ್ಲಿ. ಭಾಳ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಭಾಳ ಚಲೋ ಇತ್ತು. ಗಣೇಶಗೆ ವಿಘ್ನಹರ್ತ ಅಂತಾರೆ. ವಿಘ್ನಹರ್ತ ಅಂದರೆ ಎಲ್ಲರ ಲೈಫ್ ಒಳಗೆ ಅಡೆತಡೆಗಳು ಬಂದಿರೋದನ್ನೆಲ್ಲ ದೂರ ಮಾಡ್ತಾರೆ ಅಂತ. ಸೊ ನಾನು ಇದನ್ನು ದೇವ್ರಿಗೆ ಪ್ರೇ ಮಾಡ್ತೀನಿ, ಎಲ್ಲರ ಲೈಫಲ್ಲಿ ಏನಾರ ಅಡೆತಡೆಗಳು ಇದ್ದು ಅಂದ್ರೆ ದೂರ ಮಾಡಿರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ. ಮುಂದೆ ಭಾಳ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಬರ್ಲತ್ತವ. ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡೋದು ಬರಿಬೇಡ್ರಿ.